ಇದೇ ರೂಮ್. ಸಿಹಿ, ಇವರೇ ನಿನ್ ರೂಮ್ಮೇಟ್ಸ್. ಸಿಹಿ, ನಿನ್ನ ರೂಮ್ಮೇಟ್ಸ್ನ ಪರಿಚಯ ಮಾಡ್ಕೋ. ಹಾಯ್, ನನ್ನ ಹೆಸರು ಸಿಹಿ. SIHI, ಯೋಸ್ ಕ್ಯಾಪಿಟಲ್. ನಿಮ್ಮೆಲ್ಲರ ಹೆಸರು ಏನು? ಅವಳು ಟಿಯಾ, ಇವಳು ಲಿಪಿ, ಮತ್ತಿವಳು ತಾನ್ವಿ. ಇನ್ನ ಚಿಕ್ಕವರಲ್ಲ, ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆಗ್ತಾರೆ. ಇವತ್ತು ಫಸ್ಟ್ ಡೇ ಅಂತ ಪೇರೆಂಟ್ಸ್ನ ರೂಮ್ ಒಳಗಡೆ ಅಲೋ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಇಂದ ವಿಸಿಟಿಂಗ್ ರೂಮಲ್ಲಿ ಮಗುನ್ ಮೀಟ್ ಮಾಡಬೇಕು. ಪುಟ, ನಿನ್ನ ಥಿಂಗ್ಸ್ ಎಲ್ಲ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತು ತಾನೆ? ಗೊತ್ತು ಸೀತಮ್ಮ. ನಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ನಿಮಗೆ ಗೊತ್ತಿದೆ ಅನ್ಕೊಂತೀನಿ, ಬಟ್ ಆದರೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನಮ್ಮಲ್ಲಿ ಸ್ಟಡಿ ಹವರ್ಸ್ ಇರುತ್ತೆ. ಎವ್ರಿ ಡೇ ಮಕ್ಕಳು ಎದ್ದು ಸೈಲೆಂಟಾಗಿ ಓದ್ಕೋಬೇಕು. ಆ್ಯಂಡ್ ವೀಕೆಂಡಲ್ಲಿ ಮಾತ್ರ ಮಕ್ಕಳನ್ನ ನೋಡೋದಕ್ಕಾಗೋದು. ಮಂತ್ಲಿ ಒನ್ಸ್ ಮಾತ್ರ ಮನೆ ಕರ್ಕೊಂಡು ಹೋಗೋಕ್ಕಾಗೋದು. ಮತ್ತು ವೀಕ್ಲಿ 1 ಡೇ ಮಾತ್ರ ಕಾಲ್ ಮಾಡೋದಕ್ಕೆ ಮಕ್ಳಿಗೆ ಅವಕಾಶ ಇರುತ್ತೆ. ಅದು ಕಾಲ್ ಡೇ ಅಂತ, ಒನ್ಲಿ ಆನ್ ವೆಡ್ನೆಸ್ಡೇ. ಕೇಳಿಸ್ಕೊಂಡಿ ಪುಟ? ದಿನಾಗ್ಲೂ ನೀನ್ ಅಪ್ಪ ಅಮ್ಮನ ಜೊತೆ ಮಾತಾಡೋದಕ್ಕಾಗಲ್ಲ. ಹ್ಞೂ ಅಪ್ಪ, ಕೇಳಿಸ್ಕೊಂಡೆ. ಮ್ಯಾಮ್, ಸಿಹಿಗೆ ಹೆಲ್ತ್ ಇಶ್ಯೂಸ್ ಇದೆ. ನಿಮ್ಗೆ ಅದನ್ನು ಇನ್ಫಾರ್ಮ್ ಮಾಡಿರ್ಬೋದು. ಅವಳಿಗೆ ಪ್ರತಿದಿನ ಇನ್ಸುಲಿನ್ ಕೊಡಲೇಬೇಕು, ಮಿಸ್ ಮಾಡೋ ಹಾಗೆ ಇಲ್ಲ. ಯಾ, ನಾವು ಡಾಕ್ಟರ್ಸ್ ಜೊತೆ ಟೈಅಪ್ ಆಗಿದ್ದೀವಿ. ಎವ್ರಿ ಡೇ ಅವ್ರ ವಿಸಿಟ್ ಇರುತ್ತೆ. ಸೊ ನೋ ವರೀಸ್. ಓಕೆ. ಅಪ್ಪ ಅಮ್ಮ, ನೀವೇನು ಟೆನ್ಷನ್ ತಗೋಬೇಡಿ, ನಾನಿಲ್ಲಿ ಆರಾಮಾಗಿ ಇರ್ತೀನಿ. ಅದು ಯಾವ ಧೈರ್ಯದ ಮೇಲೆ ಇದನ್ನೆಲ್ಲ ಒಪ್ಕೋತಿದ್ಯೋ ನೀನು? ನೋ ವರೀಸ್ ಮ್ಯಾಮ್, ಎಲ್ಲರೂ ಜೊತೆಲಿ ಹೊಂದ್ಕೊಂಡು ಹೋಗ್ತಾರೆ. ನೋಡ್ತೀರಿ ಬೇಕಿದ್ರೆ, ಮನೆಗಿಂತ ಸಿಹಿ ಸ್ಕೂಲಲ್ಲೇ ಚೆನ್ನಾಗಿರ್ತಾಳೆ. ಪ್ಲೀಸ್ ತೆಗಿತೀರಾ ಇದನ್ನ? ಯಾಕನಿ ಹಾಗೆಲ್ಲ ಕಟ್ಟಿರೋಳಕಿನ ತಕ್ಷಣ ಬಿಚ್ಕೋಬಾರ್ದು. ನಾನೇ ಬಿಚ್ಕೊಂತೀನಿ. ಅನಿ ಬೇಡಪ್ಪ, ಪ್ಲೀಸ್ ಬಿಚ್ಕೋಬಾರ್ದು. ಬೇಡ ಅನಿ, ಪ್ಲೀಸ್. ಚಾಂಪ್, ಏನಾಯ್ತು? ನಾನು ಯಾವಾಗ್ಲೂ ಮಾಮ್ನ ಕರ್ಸೆ, ನೀನ್ ಯಾಕೆ ಬರ್ತೀಯಾ? ನೀನು ಮಾಮ್ನ ಕರೆದಾಗ ನಿಮ್ಮ ಅಪ್ಪ ಬರ್ತಾನಲ್ಲ, ಅದು ಖುಷಿ ಪಡು. ಹಾ, ಏನಾಯ್ತು ಹೇಳೀಗ? ಈ ರಾಖಿ ಗಚ್ಚರ್ ಗಚ್ಚರ್ ಆಗ್ಬಿಟ್ಟಿದೆ. ಗಚ್ಚರ್ ಗೋಚರು? ಏನ್ ಭಾಷೆ ಮಾತಾಡ್ತಿದ್ಯೋ ನೀನು? ಈ ರಾಖಿ ಮೆಸ್ ಆಗ್ಬಿಟ್ಟಿದೆ. ಮೆಸ್ ಆಗಿದೆಯಾ? ಇದನ್ನ ಯಾಕೆ ತೆಗಿಬೇಕೀಗ? ಇದು ಸಿಹಿ ಪುಟ ಕಟ್ಟಿದ ರಾಖಿ ತಾನೆ, ಇದನ್ನ ತೆಗಿಯೋಂಗಿಲ್ಲ ನೀನು. ನೋ ಚಾನ್ಸ್, ತೆಗಿಬೇಡ. ಓಕೆ? ಬೇಡ ಅಂತ ಹೇಳಿಲ್ವಾ? ತೆಗಿ ಕುಡ್ದು. ನೋಡ್ದ್ಯಾ ಅನಿ, ಕಟ್ಟಿರೋ ರಾಕಿ ಎಷ್ಟೇ ಟ್ರೈ ಮಾಡಿದ್ರು ಬಿಚ್ಚಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಮಿಬ್ರು ಅಣ್ಣ ತಂಗಿ ಸಂಬಂಧ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಎಂತದೂ ಇಲ್ಲ. ಅನಿ ಅನಿ ಸದ್ಯ ಸಿಹಿ ಕಟ್ಟಿರೋ ರಾಕಿ ಉಳ್ಕೋತಲ್ಲ, ಭಾವ ಬಿಚ್ಚೋದಕ್ಕೆ ಬಿಡ್ಲಿಲ್ಲ, ಅದೇ ಖುಷಿ. ಭಜನೆ ಟೈಮ್ ಆಯ್ತು, ಸೌಂಡೇ ಇಲ್ಲ. ಮಾವಯ್ಯ, ಸಿಹಿ ಮತ್ತೆ ಸೀತಾ ಇಲ್ವಲ್ಲ, ಅವರಿಬ್ಬರೇ ಭಜನೆ ಮಾಡ್ತಿದ್ದಿದ್ದು. ಈಗ ಯಾರು ಮಾಡ್ತಾರೆ? ಯಾಕೆ ನೀನು ಮಾಡಬಾರ್ದಾ? ಅಲ್ಲಮ್ಮ, ಅವ್ರು ಹೋದಾಗಿಂದ ಮನೆ ಎಲ್ಲ ಬೇಕೋ ಅನ್ನಿಸ್ತಾ ಇದೆ. ನೀನೇ ಭಜನೆ ಹಾಡಮ್ಮ. ಬಂದೆ ಮಾವಯ್ಯ. ಮಾವಯ್ಯ, ನಾನು ಭಜನೆ ಮಾಡ್ಬೋದಾ? ಯಾಕಮ್ಮ, ನೀನು ಭಜನೆ ಮಾಡೋದು ದೇವ್ರು ಬೇಡ ಅಂತನ? ಅಲ್ಲಮ್ಮ, ದಿನ ಭಜನೆ ಮಾಡಿ ಮಾಡಿ ದೇವ್ರಿಗೆ ಅಭ್ಯಾಸ ಮಾಡ್ಬಿಟ್ಟಿದ್ದೀವಿ. ಈಗ ಸುಮ್ಮನೆ ನಿಲ್ಲಿಸ್ಬಿಟ್ರೆ ಹೇಗೆ? ಹೋಗು ಹಾಡು. ಸರಿ ಮಾವಯ್ಯ.
ಅನಿ ಅನಿ ಬಾ ಇಲ್ಲಿ. ಏನ್ ಸಾಧ್ಯ ಚಿಕ್ಕಿ? ಇವತ್ತು ನಾವಿಬ್ರೆ ಭಜನೆ ಶುರು ಮಾಡೋಣ. ಬಾ ಒಳಗೆ ಕುತ್ಕೋ. ಅಮ್ಮ ತಾಯೇ, ಮೊದ್ಲಿನ ಥರ ಅಡುಗೆ ಮನೆ ದೇವ್ರ ಮನೆ ಜವಾಬ್ದಾರಿ ನನಗೆ ಸಿಗೋ ಹಾಗೆ ಮಾಡಮ್ಮ. ಊಟ ಟೈಮ್ ಸರಿಯಾಗಿ ನೀನು ಊಟ ಮಾಡಬೇಕು. ಬೇಜಾರು ಮಾಡ್ಕೋಬೇಡ, ಅಳ್ಬೇಡ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿರು. ಸರಿಯಾಗಿ ಓದ್ಕೋ ಆಯಿತಾ? ಓಕೆ ಸೀತಮ್ಮ. ಹೊರಡೋಣ ಸೀತಾ. ಅಪ್ಪ ನಿಗ್ ಬಾಯ್ ಹೇಳಲ್ವಾ? ಹೇಗೆ ಬಾ ಹೇಳೋಕ್ಕಾಗುತ್ತೆ ಪುಟ, ಕಷ್ಟ ಆಗುತ್ತೆ. ನಿನ್ನ ಬಿಟ್ಟಿರೋದು ಹೇಗೆ ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಬಂಗಾರ. ನೀನು ಈ ಮನೆಗೆ ಬರೋವರೆಗೂ ನಿನ್ನ ಜೊತೆ ಪ್ರತಿದಿನ ಫೋನಲ್ಲಿ ಮಾತಾಡ್ತಿದ್ದೆ. ಇನ್ನು ಮುಂದೆ ವಾರಕ್ಕೊಂದ್ಸಲ ಮಾತಾಡ್ಬೋದಷ್ಟೆ. ಡೋಂಟ್ ನೋ ಬಂಗಾರ, ನಿನ್ನ ಬಿಟ್ಟು ಅಷ್ಟು ದಿನ ಹೇಗಿರ್ತೀನಿ ಅಂತ. ಅಪ್ಪ ನೀನು ಯಾವಾಗಲೂ ನನ್ನ ಹಾರ್ಟಲ್ಲೇ ಇರ್ತೀಯ. ನಾನು ಅಷ್ಟೇ, ನೀವಿಬ್ರು ಹಾರ್ಟಲ್ಲಿ ಇರ್ತೀನಿ. ನಿಮ್ಗೆ ಯಾವತ್ತಾದರೂ ನನ್ನ ನೆನಪಾದಾಗ ನಾನು ನಿಮ್ಮ ಹತ್ರ ಬರ್ತೀನಿ. ನಾನು ನಿಮ್ಗೆ ಹಾಯ್ ಹೇಳ್ತೀನಿ. ನೀನು ಈ ಥರ ಮುಖ ಮಾಡಿಕೊಂಡ್ರೆ ಚೆನ್ನಾಗೇ ಕಾಣಿಸಲ್ಲ. ಸ್ಮೈಲ್ ಮಾಡು ಪ್ಲೀಸ್. ಲೇಟ್ ಆಗ್ತದೆ ಹೊಡಿ. ಪುಟ್ಟ, ಇನ್ಸುಲಿನ್ ತೊಗೊಳೋದು ಮರಿಬೇಡ. ಸೀತಮ್ಮ, ನಾನು ಇಲ್ಲಿವರೆಗೂ ಮರ್ತಿದ್ದೀನಾ? ಇಲ್ಲಿ ಇಬ್ರು ಸ್ಮೈಲ್ ಮಾಡಿ. ಇಬ್ರು ಹೀಗೆ ಯಾವಾಗಲೂ ನಗ್ನಗ್ತಾ ಇರಬೇಕು. ಓಕೆ ಬಾಯ್. ನೋಡಿ ಹೇಗೆ ನಗ್ತಿದ್ದಾಳೆ, ಅವಳೆಷ್ಟು ಖುಷಿಯಾಗಿದ್ದಾಳೆ. ನನ್ನ ಮಗಳಿಗೆ ಅಷ್ಟೊಂದು ಧೈರ್ಯ ಇದೆಯಾ? ಇವಳಿಗೆ ಕಂಪೇರ್ ಮಾಡಿದ್ರೆ ನಾನೇ ವೀಕ್ ಮೈಂಡೆಡ್ ಅಂತ ಕಾಣುತ್ತೆ. ಹೊಸ ಸ್ಕೂಲಂತ ಅವಳು ಖುಷಿ ಪಡ್ತಿದ್ದಾಳೆ. ನಾ ಹೋದ್ಮೇಲೆ ಅವಳಿಗೆ ಗೊತ್ತಾಗತ್ತೆ. ಬಾಯ್ ಅಪ್ಪ. ಬಾಯ್ ಸೀತಮ್ಮ. ಮಿಸ್ ಯು ಅಪ್ಪ ಅಮ್ಮ. ಎಲ್ಲ ನಿಮಗೋಸ್ಕರ. ನೀವಿಬ್ರು ಹ್ಯಾಪಿಯಾಗಿರ್ಬೇಕು. ಸಿಹಿ, ಬಾ ಪುಟ್ಟ ಒಳಗಡೆ ಹೋಗೋಣ.
ಗಾಡಿ ನಿಲ್ಸಿ. ರಾಮ್ ಏನಾಯ್ತು? ರಾಮ್ 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 ಏನ್ ಮಾಡ್ತಿದ್ದೀರಾ? ಆ ದೇವ್ರು ಎಷ್ಟು ಕೆಟ್ಟವನಂದ್ರೆ ಸೀತಾ, ಐ ಜಸ್ಟ್ ಹೇಟ್ ಹಿಮ್. ನನ್ನ ಮಗಳನ್ನ ಇಲ್ಲಿ ಬಿಟ್ಟು ಹೋಗೋ ಥರ ಮಾಡಿದ್ನಲ್ಲ, ಆ ದೇವ್ರಿದಾನೆ ಅನ್ನೋ ನಂಬಿಕೆನೇ ಕಳ್ಕೊಂಡ್ಬಿಟ್ಟೆ ಸೀತಾ. ರಾಮ್ ನನಗೆ ಅರ್ಥ ಆಗುತ್ತೆ, ಆದ್ರೆ ಅವಳು ಇಲ್ಲಿ ತುಂಬಾ ಸೇಫ್ ಆಗಿರ್ತಾಳ, ಆ ನಂಬಿಕೆ ನನಗಿದೆ. ಆದರೆ ನನಗಿಲ್ವಲ್ಲ ಸೀತಾ. ಅಟ್ ಎನಿ ಕಾಸ್ಟ್ ನನ್ನ ಮಗಳನ್ನ ನಾನು ನೋಡಲೇಬೇಕು. ರಾಮ್ ಅವ್ರದ್ದೇ ಆದಂತ ರೂಲ್ಸ್ ಇರುತ್ತೆ, ನಾವು ಆ ಥರ ನೋಡಕ್ ಆಗಲ್ಲ. ವೀಕೆಂಡ್ಸ್ ಬರ್ಬೋದು ತಾನೆ, ಬನ್ನಿ ನೀವು. ಆಗೋದಿಲ್ಲ ಸೀತಾ, ಮಗಳನ್ನ ನೋಡಿದ್ರೆ ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ರಾಮ್ ರಾಮ್ ನಿಮ್ ನೋವ್ನ ನೀವು ನನ್ನ ಹತ್ರ ಹೇಳ್ಕೊಂಡ್ರಿ, ನನ್ನ ನೋವ್ನ ನಾನು ಯಾರ ಹತ್ರ ಹೇಳ್ಕೊಡ್ಲಿ? ನಾನು ಸಿಹಿನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಅದ್ ಯಾರಿಗೂ ಅರ್ಥ ಆಗಲ್ಲ ರಾಮ್. ನಾನು ಅವಳ ತಾಯಿ, ಅದ್ ನೆನ್ಪಿರ್ಲಿ ನಿಮ್ಗೆ. ಐ ಆಮ್ ರಿಯಲಿ ಸಾರಿ ಸೀತಾ. ಬನ್ನಿ. ಹಾಯ್. ಯಾಕೆ ಇಲ್ಲಿ ಮಾತಾಡಬಾರ್ದಾ? ಯಾರು ನನ್ನ ಜೊತೆ ಮಾತಾಡ್ತಾನೆ ಇಲ್ಲ. ನಮ್ಗೆ ಯಾರಾದ್ರೂ ಕತೆ ಹೇಳ್ತಾರಾ? ಕತೆನಾ? ಯಾಕೆ ನೀವು ಕತೆ ಕೇಳ್ತಾನೆ ಒಂದು ನಿದ್ದೆ ಮಾಡ್ತೀರಾ? ನಿಮ್ಗೆ ಹಂಗೆ ನಿದ್ದೆ ಬರುತ್ತಾ? ಏನ್ ಕೇಳಿದ್ರು ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಇಲ್ಲಿ ಮಾತಾಡಬಾರ್ದು ಅನ್ಸುತ್ತೆ. ಅಪ್ಪ ಅಮ್ಮನೂ ಈಗ ಮಲ್ಗೋಕೆ ಹೋಗಿರ್ತಾರಲ್ವಾ? ದೇವ್ರೆ, ಈಗ ಅಪ್ಪ ಅಮ್ಮ ಹ್ಯಾಪಿಯಾಗಿರ್ತಾರಲ್ವಾ? ಅಪ್ಪ ಅಮ್ಮ ಹ್ಯಾಪಿ ಆಗಿದ್ರೆ ನಾನು ಹ್ಯಾಪಿ ಆಗಿರ್ತೀನಿ. ಅವ್ರನ್ನ ತಪ್ಕೊಂಡು ನನ್ನ ನಿದ್ದೆನೇ ಬರಲ್ಲ. ಹಾ, ಬೆಳಿ ಇದ್ದಾಳೆ ಅಲ್ವಾ ನನ್ನ ಜೊತೆ? ಐ ಮಿಸ್ ಯು ಸೀತಮ್ಮ. ಐ ಮಿಸ್ ಯು ಅಪ್ಪ. ಸೀತಮ್ಮ, ಸರ್ಪ್ರೈಸ್! ನಾನು ನಿನ್ ಜೊತೆನೇ ಬಂದಿದ್ದೀನಿ. ರಾಮ್, ಸಿಹಿ ಇಲ್ಲೇ ಇದ್ದಾಳೆ. ಸಿಹಿ, ಏನಾಯ್ತು ಸೀತಾ? ಸಿಹಿ ಇಲ್ಲೇ ಇರೋ ಥರ ಅನ್ನಿಸ್ತಿದ್ಯಾ? ನಂಬಕ್ಕೆ ಆಗ್ತಿಲ್ಲ ರಾಮ್, ನಾವು ಅವಳನ್ನ ಅಲ್ಲಿ ಬಿಟ್ಟು ಬಂದಿದ್ದೀವಿ ಅಂತ. ಅವಳು ನಮ್ಮ ಜೊತೆನೇ ಇದ್ದಾಳೆ ಅಂತ ಅನಿಸ್ತಾ ಇದೆ. ಇಟ್ಸ್ ರಿಯಲಿ ಹಾರ್ಡ್ ಟು ಆಕ್ಸೆಪ್ಟ್ ಇಟ್ ಸೀತಾ. ಅಟ್ಲೀಸ್ಟ್ ನಾನು ನಿಮ್ಮ ಜೊತೆ ಇದ್ದೀನಿ, ನೀವು ನನ್ನ ಜೊತೆ ಇದ್ದೀರಾ. ಪಾಪ ಅವಳಲ್ಲಿ ಒಬ್ಬಳೇ ಹೇಗೋ ಏನೋ ಏನು ಮಾಡ್ತಿರ್ತಾಳೋ ಏನೂ ಗೊತ್ತಾಗ್ತಿಲ್ಲ. ರಿಯಲಿ ಕಾಂಟ್ ಇಮ್ಯಾಜಿನ್ ದಿಸ್ ಸೀತಾ. ಸೀತಾ, ನಾನು ತಪ್ಪು ಮಾಡಿಲ್ಲ ಅಲ್ಲ? ತಪ್ಪೋ ಸರಿನೋ, ಈ ಡೆಸಿಷನಲ್ಲಿ ಇಬ್ಬರದು ಪಾಲಿದೆ. ಕಮ್
ಸೀತಾ ಅಲ್ಲಿ ನೋಡಿ ಸಿಹಿ ಅಲ್ಲೇ ಕೂತಿದ್ದಾಳೆ. ರಾಮ್, ಅದು ಭ್ರಮೆ, ಸಿಹಿ ಇಲ್ಲ ಅಲ್ಲಿ. ಸಿಹಿ ಹಠ ಮಾಡಿದ್ಲು. ಒಂದ್ಸಲ ಯೋಚನೆ ಮಾಡ್ಬೇಕಿತ್ತು ರಾಮ್. ಪ್ರಿಯಾ ಮನೇಲಿ ನಾವು ಸಿಹಿನ ಬಿಟ್ಟಿದ್ವಲ್ಲ, ಅದಕ್ಕೆ ಬಿಟ್ಟು ಯಾವತ್ತೂ ಸಿಹಿನ ನಾನು ಬಿಟ್ಟಿದ್ದಿದ್ದಿಲ್ಲ. ಅವಳ ಬಿಟ್ಟಿರೋದು ಕಷ್ಟ ಅಂತ ನನಗೆ ಗೊತ್ತಿತ್ತು, ಆದರೆ ಇಷ್ಟೊಂದು ನೋವಾಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದು ಸಿಹಿನ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಎಲ್ಲ ಕಡೆ ನನಗೆ ಅವಳೇ ನೆನಪಾಗ್ತಿದ್ದಾಳೆ. ನಂಗೂ ಅಷ್ಟೇ ಸೀತಾ. ನಂಗೆ ಅನ್ಸುತ್ತೆ ಈ ಎಜುಕೇಶನ್, ಸ್ಕೂಲ್ ಸಿಸ್ಟಮ್ ಇದೆಲ್ಲ ಯಾಕೆ ಬೇಕು ಅಂತ. ಅಲ್ಲ, ಅವಳು ಆರಾಮಾಗಿ ನಮ್ಮ ಜೊತೆ ಇರ್ಬೋದಾಗಿತ್ತಲ್ವಾ. ಐ ರಿಯಲಿ ಮಿಸ್ ಮೈ ಡಾಟರ್ ಸೀತಾ. ಐ ಮಿಸ್ ಯು ಕಂದ, ಮಿಸ್ ಯು ಲಾಟ್. ಎಲ್ಲಿ ಕೌಂಟೇ ಬರ್ತಿಲ್ಲ. ತಾತ, ಯಾಕೋ ಬೆಳಿಗ್ಗೆಯಿಂದ ಮನೆಯೆಲ್ಲ ಬಣಬಣ ಅಂತಿದ್ಯಮ್ಮ. ಓ, ಸಿಹಿ ಇಲ್ದಿರೋದಿರ್ಬೇಕು, ಅದಕ್ಕೆ ಖಾಲಿಯಾಗಿ ಕಾಣಿಸ್ತಿದೆ. ಬೆಳಿಗ್ಗೆ ಎದ್ದು ಬಂದ ತಕ್ಷಣ ಗುಡ್ ಮಾರ್ನಿಂಗ್ ತಾತ, ಕಾಫಿ ಆಯ್ತಾ ತಾತ, ಕಾಲು ನೋಯ್ತಾ ಇದ್ದ ತಾತ, ಮೊದ್ಲು ಇಂಜೆಕ್ಷನ್ ತಗೋತೀಯೋ ಮಾತ್ರೆ ತಗೋತೀಯೋ, ಈ ಥರ ಕೇಳೋರೇ ಇಲ್ವಲ್ಲಪ್ಪ ಈಗ. ಹೌದಪ್ಪಾಜಿ. ಅಂದರೆ ಒಂದು ಸ್ವಲ್ಪ ದಿನ ಆದರೂ ಸಿಹಿ ನಮಗೆಲ್ಲ ತುಂಬ ಕನೆಕ್ಟ್ ಆಗ್ಬಿಟ್ಟಿದ್ಲು. ಅವಳು ಇಲ್ಲದೆ ಇರೋದು ಒಂಥರ ಏನೋ ಮಿಸ್ಸಿಂಗ್ ಅಂತ ಅನಿಸ್ತಾ ಇದೆ ನನಗೆ. ಬೆಳಿಗ್ಗೆ ನಾನು ಇಂಜೆಕ್ಷನ್ ತಗೋತಿರ್ಬೇಕಾದ ಜ್ಞಾಪಕ ಬಂತು. ಸೀತಾ, ಸಿಹಿದು ಇಂಜೆಕ್ಷನ್ ವಿಚಾರದಲ್ಲಿ ವ್ಯವಸ್ಥೆ ಆಗಿದೆಯೇನಮ್ಮ? ಸ್ಕೂಲ್ ಅವರು ಯಾವುದೋ ಕ್ಲಿನಿಕ್ ಜೊತೆ ಟೈಅಪ್ ಆಗಿದ್ದಾರಂತೆ. ಡಾಕ್ಟರ್ ಬಂದು ಚೆಕಪ್ ಮಾಡಿ ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಡಾಕ್ಟರ್ನ ನಾನು ಭೇಟಿ ಮಾಡಿದ್ದಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ಭೇಟಿ ಮಾಡ್ತೀನಿ. ಒಳ್ಳೇದಮ್ಮ. ಬೇರೆ ಏನೂ ತೊಂದರೆ ಇಲ್ಲ ತಾನೇ? ಇಲ್ಲ ತಾತ, ಏನಿಲ್ಲ. ಅವಳು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ನಾನು ವಿಚಾರಿಸ್ತೀನಿ. ಸೀತಾ ನೋಡಮ್ಮ, ಆ ಸ್ಕೂಲ್ ಬಗ್ಗೆ ಏನು ಮಾತೇ ಇಲ್ಲ, ಏನು ತೊಂದರೆ ಆಗಲ್ಲ ನಮ್ಮ ಸಿಹಿಗೆ. ಯಾಕಂದರೆ ಆ ಸ್ಕೂಲ್ ಓನರು ನನ್ನ ಕ್ಲಾಸ್ಮೇಟು. ಹಾಗೇನಾದರೂ ಸಿಹಿಗೆ ಬೇಕು ಅಂದರೆ ಅವ್ನಿಗೆ ಹೇಳ್ತೀನಿ, ಏನು ತೊಂದರೆ ಆಗದೆ ಇರೋಂಗೆ ನೋಡ್ಕೊ ಅಂತ. ಆಯಿತಾ? ಸರಿ ಮಾವ. ಹಲೋ, ಡಾಕ್ಟರ್ ಮೇಘಶ್ಯಾಮ್. ಹಾಯ್ ಡಾಕ್ಟರ್. ಸಿಹಿ, ಇವರೇ ನಿಮ್ಮ ಡಾಕ್ಟರ್. ಡಾಕ್ಟರ್, ಇದು ಸಿಹಿದ ಹೆಲ್ತ್ ಫೈಲ್, ಅವ್ರ ಪೇರೆಂಟ್ಸ್ ಕೊಟ್ಟಿರೋದು. ಥ್ಯಾಂಕ್ ಯು. ಹಾಯ್ ಸಿಹಿ. Yes, I HR. Rose Gabriel. ವಾವ್, ವೆರಿ ಇಂಟ್ರೆಸ್ಟಿಂಗ್. ನನ್ನ ಹೆಸರು ಡಾಕ್ಟರ್ ಮೇಘಶ್ಯಾಮ್. DR. ಮೇಘಶ್ಯಾಮ್. ನನ್ನ ಹೆಸರು ಸ್ಪೆಲ್ಲಿಂಗು ತುಂಬ ದೊಡ್ಡದು, ನಂಗೆ ಹೇಳಕ್ಕೆ ಬರಲ್ಲ. ಲೆಟ್ಸ್ ಬಿ ಫ್ರೆಂಡ್ಸ್. ವಾವ್, ಯು ಆರ್ ವೆರಿ ಸ್ವೀಟ್. ಅದಕ್ಕೆ ನಂಗೆ ಶುಗರ್ ಇದೆ. DR. ಮೇಘಶ್ಯಾಮ್ ಅಂಕಲ್. ನೋ, ಇಟ್ಸ್ ಜಸ್ಟ್ ದಟ್ ಯು ಆರ್ ವೆರಿ ರೇರ್. ಸರಿ, ಈಗ ನನಗೆ ಇಂಜೆಕ್ಷನ್ ಕೊಡ್ಲಾ? ಓಕೆ. ಓಕೆ. ಈಗ ನನಗೆ ನೀನು ನಿನ್ನ ಬಗ್ಗೆ ಹೇಳಬೇಕು. ನಿನ್ನ ವಯಸ್ಸೆಷ್ಟು?
6 ವರ್ಷ 6 ವರ್ಷ ಗುಡ್. ನಿನ್ನ ಫೇವ್ರೆಟ್ ಕಲರ್ ಯಾವುದು? ಅದ್ಯಾವುದು ಹೇಳಲ್ವಾ? ಬ್ಲೂ. ಬ್ಲೂ. ಈಗ ನಂಗೆ ರೆಡ್ ಇಷ್ಟ ಆಗ್ತದೆ, ರಿಯಲಿ? ಬ್ಲೂ ಇಸ್ ಮೈ ಫೇವ್ರೆಟ್ ಟು. ಮತ್ತೆ ಎಲ್ಲೋನು ಇಷ್ಟ ಆಗ್ತದೆ. ವಾವ್, ವಾಟ್ ಎ ಸರ್ಪ್ರೈಸ್. ನಿನ್ನ ಫೇವ್ರೆಟ್ ತಿಂಡಿ ಯಾವುದು? ಗೊಜ್ಜವಲಕ್ಕಿ. ವಾಟ್ ಎ ಸರ್ಪ್ರೈಸ್. ನನಗೂ ಅದೇ ಇಷ್ಟ. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಆದರೆ ಸೀತಮ್ಮ ಕೊಡ್ಸಲ್ಲ. ಆದರೆ ಅಪ್ಪ ನನಗೆ ಡೈಲಿ ಶುಗರ್ ಫ್ರೀ ಐಸ್ ಕ್ರೀಮ್ ಕೊಡಿಸ್ತಾರೆ. ಆದರೆ ನಮ್ಮಮ್ಮ ಬೈತಾರೆ, ಅದೆಲ್ಲ ತಿನ್ಬಾರ್ದು, ಅದು ಒಳ್ಳೇದಲ್ಲ ಅಂತ. ಕರೆಕ್ಟಾಗಿ ಹೇಳಿದಾರಲ್ಲ. ಅಂಕಲ್, ನೀವು ಆಗ್ಲಿಂದ ಮಾತಾಡ್ತಾ ಇದ್ದೀರಾ. ಇಂಜೆಕ್ಷನ್ ಕೊಡಿ. ಯಾಕೆ ನಗ್ತಾ ಇದ್ದೀರಾ? ಇಂಜೆಕ್ಷನ್ ಕೊಡಿ ಅಂಕಲ್. ಇಂಜೆಕ್ಷನ್ ಕೊಟ್ಟಾಯ್ತಲ್ಲ. ಏನು? ನೀವು ಕೊಟ್ಟಾಯ್ತಾ? ನನ್ಗೆ ಗೊತ್ತೇ ಆಗಿಲ್ಲ. ನೀನು ಸುಳ್ಳು ಹೇಳ್ತಿಲ್ಲ ತಾನೆ? ನಮ್ಮ ಅಮ್ಮನಿಗೆ ಇಂಜೆಕ್ಷನ್ದೇ ಚಿಂತೆ. ನೋ ವೇ, ಪ್ರಾಮಿಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಪ್ರಾಮಿಸ್. ವೆರಿ ಸೆಕೆಂಡ್. ಕೈ ಕೊಡ್ತಾ. ಓಕೆ. ಓಕೆ.